ಮರ್ಡರ್ ಕೇಸ್ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳು ಏನಾದರೂ ಅರೆಸ್ಟ್ ಆಗಿದ್ದಾರಾ ಅಥವಾ ಯಾರು ಏನು ಅನ್ನೋದೇನು ಮಾಹಿತಿ ಸಿಕ್ಕಿದೆ? ನಿನ್ನೆ ನಮ್ಮದು ಅನಾಲಿಸಿಸ್ ಪ್ರಕಾರ ಸಾಬಿರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದು ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಸಾಬಿರ್ ಅವರೇ ಆ ಲೇಡಿ ಜಾಕಿಯಾಗಿ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬಿರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸಿ. ಆರೋಪಿ ಕೂಡ ರೀಸನ್ ಏನಂತ ಸರ್? ರೀಸನ್ ಆರೋಪಿನೂ ಹೇಳ್ಬೋದು, ಅವರಿಗೆ ಇಷ್ಟು ಧೈರ್ಯ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮಗೇತು ಸುಮ್ಮನೆ ಯಾರಿಗೆ ಹಿಡಿಯೋಕ್ಕೆ ಆಗಲ್ಲ, ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ. ಅದ್ರ ಪ್ರಕಾರ ಆರೋಪಿಗೆ ಸೆಕ್ಯೂರ್ ಆಗಿದೆ. ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಯಾವ ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ. ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಓಪನ್ ಇದ್ದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖೆ ಅಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ. ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟಲ್ಲಿನೂ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ. ಸ್ಟಿಲ್ 24 ಅವರ್ಸ್ನೂ ಆಗಿಲ್ಲ, 24 ಮೇಲ್ನೋಟಕ್ಕೆ ಅಂದರೆ ಮಾಹಿತಿ ಇದೆ ಕೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸ್ಪಾಟಲ್ಲೇ ಮರ್ಡರ್ ಆಗಿದ್ದು ಸ್ಪಾಟಲ್ಲೇ ಇದನ್ನು ಮಾಡಿದ್ದಾರೆ ಅಂತ ಅದು ನಾನು ಹೇಳಲ್ಲ, ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಅದು ನಾವೇ ಚಾರ್ಜ್ ಶೀಟ್ ಆದಮೇಲೆ ಹೇಳ್ತೀವಿ. ಬೇರೆ ಕಡೆ ಮಾಡಿ ಅಲ್ಲಿ ಹತ್ತಿರ ಆಗಿದೆ, ನಿಯರ್ ಸ್ಪಾಟ್. ಮರ್ಡರ್ ಮಾಡಿದ ಸ್ಪಾಟ್ ಬೇರೆ, ಅಲ್ಲಿ ಬಿಟ್ಟು ಹೋಗಿದ್ದು ಬೇರೆ. ಇಂಟರ್ ಕೋರ್ಸ್ ಏನಾದರೂ ಆಗಿದೆ? ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ನಮ್ಗೆ ಏನೂ ಸಿಗಲಿಲ್ಲ. ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ. ಆ ಥರ ಮೆಡಿಕಲ್ ಅಲ್ಲಿ ನಮ್ಗೆ ಏನೂ ಸಿಗಲಿಲ್ಲ. ಬೇರೆ ಹುಡುಗಿ ಜೊತೆ ಏನಾದರೂ ಅಫೇರ್ ಇದ್ದಕ್ಕೆ ಏನಾದರೂ ಹಿಂಗಾಯ್ತಾ ಸರ್? ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ನಾವೇ ಅಂದರೆ ನಮಗೆ ಗೊತ್ತಿಲ್ಲ ಇನ್ನು. ಸರ್, ಇನ್ನೊಬ್ಬ ಆರೋಪಿ ಚಿಕ್ಕೋಡಿಯಲ್ಲಿ ಅರೆಸ್ಟ್ ಆಗಿದ್ದಾನಂತಲ್ಲ, ನಮಗೇನು ಮಾಹಿತಿ ಬಂದಿಲ್ಲ. ಅದರ ಪ್ರಕಾರ ತಮ್ಮ ಹತ್ರ ಇದೇ, ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಪರಿಶೀಲನೆ ಮಾಡ್ತೀನಿ. ಮತ್ತು ಪೊಲೀಸರು ದಾರಿ ತಪ್ಪಿಸುವಂಥ ಕೆಲಸ ಆಗುತ್ತೆ, ಏನು ಮಾಹಿತಿ ಕೊಡ್ತಾ ಇರ್ತೀನಿ ನೋಡಿ. ನಿನ್ನೆ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಅಲ್ಲೇ ಇದ್ದರು, ನಮ್ಮ ತಾವು ಮೀಡಿಯಾ ಸ್ನೇಹಿತರು ಕೂಡ ಅಲ್ಲೇ ಇದ್ರಿ. ಆ ಹುಡುಗ ಏನಿದಾನೆಲ್ಲ ಅವನು ಸ್ಟಾರ್ಟಿಂಗ್ಲಿಂದ ಅವನು ಆಗಲಿ ಅವ್ರ ತಂದೆ ಆಗಲಿ ಮಿಸ್ಗೈಡೆನ್ಸ್ ಮಾಡ್ಕೊತ ಇದ್ದರು. ಅವರು ಸ್ಟಾರ್ಟಿಂಗ್ದಲ್ಲಿ ಅವರು ಇದನ್ನೂ ಹೇಳಿದರು ನಮ್ಮ ಕಸನ್ ಬ್ರದರ್ಗೆ, ಇಲ್ಲ ಇದು ಮರ್ಡರ್ ಅಲ್ಲ, ಇದು ಏನೋ ಸುಸೈಡ್ ಮಾಡಿರಬೇಕು, ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಹೇಳೋದು, ನಾವೇ ತೊಗೊಂಡು ಹೋಗಿ ಮಣ್ಣು ಮಾಡಿಬಿಡೋಣ ಅಂಥೇಳಿ ಅಂದ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್ ಹಾಕಿದರು. ಇಲ್ಲ, ಇದು ಮರ್ಡರೇ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಡಿಪಾರ್ಟ್ಮೆಂಟ್ ಬರಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ನಾವು ಇದನ್ನು ಮಾಡಿದ್ವಿ. ನಿನ್ನೆ ರಾತ್ರಿವರೆಗೂ ಸಹ ಆ ಹುಡುಗನ ತಂದೆ ಇಲ್ಲೇ ಇದ್ದರು. ಅವರು ಬೇರೆ 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 ವಿಷಯನ್ನು ಹೇಳ್ತಾ ಇದ್ದರು. ಅವರು ಸತ್ಯ ಸಂಗತಿಯನ್ನು ಮುಚ್ಚಿ ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಇವಾಗ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ಸಮಾಜದ ಎಲ್ಲ ಜನ ಸೇರಿ ನಾವು ಇವತ್ತು ಇದನ್ನು ಒಂದು ಧರಣಿ ಮಾಡೋಣ, ಧರಣಿ ಮಾಡಿ ಎಲ್ಲರೂ ಅರೆಸ್ಟ್ ಆಗುವವರೆಗೂ ನಾವು ಇಲ್ಲಿಂದ ಡೆಡ್ ಬಾಡಿ ಒಯ್ಯಲ್ಲ ಅಂಥೇಳಿ ನಾವು ಡಿಪಾರ್ಟ್ಮೆಂಟ್ದವ್ರು ನಾವು ಹೇಳಿದ್ವಿ. SP ಸಾಹೇಬರು, ACP ಸಾಹೇಬರು, ಸಂಬಂಧಪಟ್ಟ ಠಾಣೆ ಎಲ್ಲ ಇನ್ಸ್ಪೆಕ್ಟರ್ಗಳು ಬಂದು ಅವರು ನಮ್ಮ ನಡುವೆ ಒಂದು ಮಾತುಕತೆ ಆಯಿತು. ಅವರು SP ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಷ್ಪಕ್ಷವಾಗಿ ಇದು ತನಿಖೆಯಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ, ಅದು ಗಾಡಿ ಕೊಟ್ಟವರು ಅವ್ರ ತಂದೆ ಆಗಲಿ ಆ ಅಪರಾಧಿಗಳಾಗಲಿ, ಅಪರಾಧಕ್ಕೆ ಯಾರು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಕಾರ್ ಅಂತೇಳಿ ನಮಗೆ ಮಾಹಿತಿ ಬಂದಿದೆ, ಆದರೂ ನಮಗೆ ಪಕ್ಕಾ ಗೊತ್ತಿಲ್ಲ. ಅದು ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ದವರು ಯಾವಾಗ ಅದನ್ನು ಬಹಿರಂಗವಾಗಿ ಹೇಳ್ತಾರೆ. ಅವರು ಬೈಟ್ ಕೊಟ್ಟಿದ್ರು ಮಾಧ್ಯಮಕ್ಕೆ, ಅಂದರೆ ಈಗ ಕೊಲೆ ಮಾಡಿದ ಆರೋಪಿ ಏನದಲ್ಲ ಅವ್ರ ತಂದೆ ಮಾಧ್ಯಮಗಳಿಗೆ ಹೇಳಿದರು, ಹುಡುಗಿ ಒಳ್ಳೆಯ ಸ್ವಭಾವದವಳು. ಅದೇ ಸರ್, ಅದು ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಅವರು ಆ ಹುಡುಗಿ ತಂದೆಗೆ ಬೈಟ್ ಕೊಡ್ತಿದ್ದಿಲ್ಲ. ನೀವು ಭಾಳ ಇದರಾಗಿದ್ದೀರಿ, ಶೋಕ್ದಾಗಿದ್ದೀರಿ, ಪ್ರತಿಯೊಂದು ಅವರು ಮ್ಯಾನೇಜ್ ಮಾಡಿ ಅವ್ರದ್ದೇ ಥರದಿಂದ ಅವ್ರು ಮ್ಯಾನೇಜ್ ಮಾಡಿ ಅದು ಹೇಗಾದರೂ ಮಾಡಿ ಅದನ್ನು ಹಾಕ್ಬೇಕಂತ ಹೇಳಿ ಅವ್ರು ಭಾಳ ಪ್ರಯತ್ನ ಮಾಡಿದರು. ಬಟ್ ಅದು ಸತ್ಯ ಸಂಗತಿ ಯಾವತ್ತೂ ಬಚ್ಚಿಡೋಕೆ ಸಾಧ್ಯ ಇಲ್ಲ. ಅದು ಅವ್ರ ಖುದ್ದು ಅವ್ರ ಮಗನೇ ಆರೋಪಿದ್ದಾನೆ, ಅವನು ಡಿಪಾರ್ಟ್ಮೆಂಟ್ದವ್ರದಂತ ಒಪ್ಕೊಂಡಿದ್ದಾನೆ ಅಂತ ಅವನು.